ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಈತನ ಎರಡು ಕಾಲುಗಳು ಊನವಾಗಿವೆ, ಎಳೆದಾಡಿಕೊಂಡು ಹೋಗುವಂತಹ ಪರಿಸ್ಥಿತಿ. ಜನಸಾಮಾನ್ಯರು ಈತನನ್ನು ನೋಡಿದರೆ ಈ ವ್ಯಕ್ತಿ ಕಡೆಯಿಂದ ಏನನ್ನು ಮಾಡಲು ಆಗುವುದೇ ಇಲ್ಲ ಅಂದುಕೊಳ್ಳುತ್ತಾರೆ. ಆದರೆ ಈ ವ್ಯಕ್ತಿ ಅಗಾಧವಾದ ಸಾಧನೆಯನ್ನು ಮಾಡುತ್ತಿದ್ದಾನೆ. ನಡೆಯಲು ಆಗದ ಈ ವ್ಯಕ್ತಿ ರಸ್ತೆಯನ್ನು ತೆವಳಿಕೊಂಡೇ ಸಾಗುತ್ತಾನೆ, ಇಲ್ಲವೇ ಸರ್ಕಾರ ನೀಡಿರುವ ತ್ರಿಚಕ್ರ ವಾಹನ ಬಳಸಿಕೊಂಡು ಸಾಗುತ್ತಾನೆ. ಈಗ ನಾವು ಹೇಳುತ್ತಿರುವ ವಿಷಯ ನೀವು ನಂಬಲಾರದ, ನಿಮ್ಮ ಊಹೆಗೂ ಮೀರದ ವಿಷಯ. ಈ ವ್ಯಕ್ತಿ ಸಾಧನೆ ಏನು ಅಂತ ನೋಡೋಣ ಬನ್ನಿ. ನಿಮ್ಮ ಹೆಸರು? ಯಮನೂರ್ ಸಾಬ್, ಸಣ್ಣದಾಳ್ ಸಾಬ್, ದೊಡ್ಡಮನಿ. ಎಜುಕೇಷನ್ ಏನು ಮಾಡ್ರಿ? SSLC. ವೃತ್ತಿ ಏನು ನಿಮ್ಮದು? ಹುಂಚಿಗಿಡ ದಂಧೆಗಳು ವರ್ಷದಾಗ 3 ತಿಂಗಳ ದಂಧೆ ಮಾಡ್ತೀವಿ. ಮತ್ತು ಉಳಿದು 9 ತಿಂಗಳು ಏನು ಮಾಡ್ತೀರಿ? ಮನೆ ಖಾಲಿ ರೀ, ಏನ್ರ ಯಾವ ಕೆಲಸ ಇದ್ರೆ ಹೋಗ್ತೀವಿ ರೀ, ಇಲ್ಲೆಲ್ಲ ಮನೆಗಾರ ಅದ ಹೊಸ ಸಣ್ಣ ಬರ್ತೈತಿ ರೀ. 1400 ಎದಕ್ಕೆ ಸಾಲವಲ್ಲ ರೀ. ಗೌರ್ಮೆಂಟ್ ಇದ್ರೆ ಆದೇಶ ಏನು ಮಾಡವಲ್ರಿ, ಪಗಾರ ನೀವು ಏರ್ಸವಲ್ರಿ. ಹಂಗಾಗಿ ಅವ್ರಿಗೂ ಮನವಿ, ಮುಖ್ಯಮಂತ್ರಿಗೆ ಒಂದು ಪಗಾರ ಹೆಚ್ಚಿಗೆ ಆಗಲಿ, ನಮಗೂ ಒಂದು ಜೀವನಕ್ಕೆ ಒಂದು ಆಸರ ಆಗಲಿ ಅನ್ನೋದು ನನ್ನ ಆಸೆ ರೀ. ಅದರ ಜೊತೆಗೆ ನಮ್ಮ ರಾಜ್ಯ ಅಂಗವಿಕಲರು ಎಷ್ಟು ಮಂದಿ ಅಂಗವಿಕಲರು ಅದ್ರ ಅವ್ರಿಗೂ ಮಸಾಸಣ ಹೆಚ್ಚಿಗೆ ಆಗಲಿ ಅನ್ನೋದು ನಮ್ಗೆ ಮುಖ್ಯಮಂತ್ರಿಯಲ್ಲಿ ಬೇಡ್ಕೊತೀವಿ. ನಿಮ್ಮ ಕುಟುಂಬ ಆರ್ಥಿಕ ತೊಂದರೆ ಹೆಂಗೆ ನಿಭಾಯಿಸ್ಕೊಂತೀರಿ ನೀವು? ಏನಿಲ್ಲ ರೀ, ಕೆಲಸ ಇದ್ರೆ ಕೆಲಸ ಹೋಗ್ತೀವಿ, ಇಲ್ಲ ವರ್ಷದ 3 ಸಲ ಮಾಡ್ತೀವಿ. ಏನರ ಒಂದು ಕೆಲಸ 3 ತಿಂಗಳ ಸೀಸನ್ ಐತ್ರಿ, ದುಡಿತೀವಿ. 300 ರೂಪಾಯಿ ಕೊಡ್ತಾರೆ, ಅದನ್ನ ಜೀವನ ನಮ್ದು. ಅದ ಮಸಾಸನ ಬರುತ್ತೆ, ಅದ ಲಾಸ್ಟ್, ಎದಕ್ಕೂ ಸಾಲವಲ್ಲ ರೀ. ನೀವು ದರ್ಶನ್ ಅವರ ಅಪ್ಪಟ ಅಭಿಮಾನಿ ಅಂತ ಕೇಳಿನಿ, ಅದಕ್ಕೆ ಕಾರಣ ಏನು? ಅವರು ಬಡತನ ಅನ್ನೋದು ಸಮಾಜಕ್ಕೆ ತೋರಿಸ್ಕೊಡ್ತಾರೆ. ಸಮಾಜಕ್ಕೆ ಆ್ಯಕ್ಟಿಂಗ್ ಇದು ಮಾಡಿಕೊಂಡು ಸಮಾಜ ಅಂಗವಿಕಲರಿಗೆ ಏನು ಮಾಡಬೇಕು, ಏನು ಬಡತನಕ್ಕೆ ಸಹಾಯ ಮಾಡ್ತಾರೆ. ಮತ್ತು ಅವರ ಪಿಕ್ಚರ್ ಯಾವ ಮಾಡಲಿ ಎಲ್ಲಕ್ಕೂ ಸಮಾಜ ನೋಡತಕ್ಕಂಥ ಆ್ಯಕ್ಟಿಂಗ್ ಇದು ಮಾಡ್ತಾರೆ. ಅಂಗವಿಕಲರಿಗೂ ಗೌರವ ಕೊಡ್ತಾರೆ. 4 ಸಲ ಹೋಗಿ ಬಂದರೂ ದರ್ಶನ ಆಗಲಿಲ್ಲ. ಈ ಸಲ ಫೆಬ್ರವರಿ 16ರಂದು ನಮ್ಮ ದರ್ಶನ ಅಭಿಮಾನಿ ಭೇಟಿ ಆಗ್ಬೇಕನ್ನೋ ನನ್ನ ಆಸೆ ರೀ. ಈ ಮೂಲಕ ಅವ್ರಿಗೆ ನಮ್ಗೆ ಭೇಟಿ ಆಗಕ್ಕೆ ಅವಕಾಶ ಕೊಡ್ತಿರೋ ಅನ್ನೋದು ನನ್ನ ಆಸೆ ರೀ. ಈತ ಯಮನೂರು ಸಾಬ, ಸಣ್ಣದಾವಲ್ ಸಾಬ್, ದೊಡ್ಡಮನಿ. ಹುಟ್ಟು ವಿಕಲಚೇತನ ವ್ಯಕ್ತಿ. ಈತನಿಗೆ ಈಗ 40 ವರ್ಷ ವಯಸ್ಸು. ವಿಕಲತೆ ಪ್ರಮಾಣ ಪತ್ರದ ಪ್ರಕಾರ ಈತನಿಗೆ 85%ಕ್ಕಿಂತಲೂ ಹೆಚ್ಚಿನ ವಿಕಲತೆ ಇದೆ. ಈತ ಮೂಲತಃ ಗದಗ ಜಿಲ್ಲೆ, ಗದಗ ತಾಲೂಕಿನ ಮುಳಗೊಂಡ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಿವಾಸಿ. ನಾನು ವಿಕಲತೆ ಹೊಂದಿದರೂ ಕೂಡ ನನ್ನ ಸಾಧನೆ ಇತರರಿಗೆ ಮಾದರಿಯಾಗಬೇಕು ಎನ್ನುವ ರೀತಿಯಲ್ಲಿ ಈತನ ಸಾಧನೆ ಇದೆ. ಕೈಕಾಲು ನೆಟ್ಟಗಿದ್ದವರು ಕೂಡ ಮರಗಳನ್ನೇರಲು ಭಯ ಪಡುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಈತನ 2 ಕಾಲುಗಳು ಊನವಾಗಿದ್ದರೂ ಕೂಡ ತನ್ನ ಬಾಹುಗಳಿಂದ ಹುಣಸೆ ಮರಗಳನ್ನು ಸರಸರನೆ ಏರುತ್ತಾನೆ. ಕೋಲಿನಿಂದ ಹುಣಸೆ ಗಿಡಗಳಲ್ಲಿನ ಹಣ್ಣುಗಳನ್ನು ಪಟಪಟನೆ ಹೊಡೆದು ಕೆಳಗೆ ಉರುಳಿಸುತ್ತಾನೆ. ಇನ್ನೂ ಹೆಚ್ಚಾಗಿ ಹೇಳಬೇಕಾದರೆ ಈತ ಚಿತ್ರನಟ ದರ್ಶನ್ ಅವರ ಅಪ್ಪಟ ಅಭಿಮಾನಿ. ದರ್ಶನ್ ಅವರ ಚಿತ್ರಗಳು ಬಂದರೆ ಸಾಕು, ದರ್ಶನ್ ಅವರ ಚಲನಚಿತ್ರ ವೀಕ್ಷಿಸಲು ಎಲ್ಲರಿಗಿಂತ ಮುಂದೆ ಈತನಿರುತ್ತಾನೆ. ದರ್ಶನ್ ಅವರ ದರ್ಶನ ಪಡೆಯಲು 3-4 ಬಾರಿ ಬೆಂಗಳೂರಿಗೆ ತೆರಳಿದರೂ ಕೂಡ ದರ್ಶನ್ ಅವರ ದರ್ಶನ ಮಾತ್ರ ಈತನಿಗೆ ಸಿಕ್ಕಿಲ್ಲ. ಆದ ಕಾರಣ ಇದೇ ಫೆಬ್ರವರಿ 16ರಂದು ದರ್ಶನ್ ಅವರ ಹುಟ್ಟುಹಬ್ಬವಿದ್ದು, ಅಂದಾದರೂ ನನಗೆ ದರ್ಶನ್ ಅವರ ದರ್ಶನ ಭಾಗ್ಯ ಸಿಗುವುದೇ ಎಂದು ಈ ಮೂಲಕ ತನ್ನ ಇಂಗಿತವನ್ನ ವ್ಯಕ್ತಪಡಿಸಿದ್ದಾನೆ. ಬಾ, ನಿಮ್ಮ ಮುಂದೆ ಹಂಗೆ ಐಡಿಯಾ ಮಾಡ್ತಾರೆ. ಅಷ್ಟಕ್ಕೂ ನಟ ದರ್ಶನ್ ಅವರ ಅಪ್ಪಾಟ ಅಭಿಮಾನಿಯಾದ ಈತನು ಇದೇ ತಿಂಗಳು 16ರಂದು ದರ್ಶನ್ ಅವರ ಹುಟ್ಟುಹಬ್ಬವಿದ್ದು, ಅವರ ಅಪ್ಪಟ ಅಭಿಮಾನಿಯಾದ ಈತನಿಗೆ ಅಂದಾದರೂ ದರ್ಶನ್ ಅವರು ದರ್ಶನ ಭಾಗ್ಯ ನೀಡುವವರೇ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ವೀರೇಶ್ ಹುಮ್ನಾಬಾದಿ ಜೊತೆ ಶಶಿಧರ್ ಸಿರ್ಸಂಗಿ, ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ, ಕರ್ನಾಟಕ. ಪ್ರತಿ ಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ.
ಯಮುನಾ ಸಾಬ್ ದೊಡ್ಡಮನೆ ಅಂತ ತಂದು ವಿಕಲಚೇತನ ಕಡು ಬಡತನ ವಿಕಲಚೇತನ ಆಗಿದ್ದು ಸರ್ಕಾರದಿಂದ ಏನು ಒದಗಿ ಕೈ ಸಿಗ್ತಕ್ಕಂಥ ಸೌಲಭ್ಯಗಳು ಇಲ್ಲಿವರೆಗೆ ಮರೀಚಿಕಾಗ್ಯವು. ಸಂಬಂಧಪಟ್ಟ ಅಧಿಕಾರಿಗಳಾಯ್ತು, ಸರ್ಕಾರ ಆಯ್ತು, ನಮ್ಮಂಥ ವಿಕಲಚೇತರ ಕಡೆ ಮತ್ತು ಸ್ಪೆಸಿಫಿಕ್ಕಾಗಿ ಇಂಥ ವ್ಯಕ್ತಿ ಜೊತೆ ಗಮನ ಹರಿಸಿ ಅವನಿಗೆ ಸರ್ಕಾರದ ಸೌಲಭ್ಯ ಮತ್ತು ಅವನಿಗೆ ಉದ್ಯೋಗವಾಗಿ ಅನುಕೂಲ ಆಗದಂಥ ಇದು ಮಾಡ್ಕೊಂಡು ಮಾನ್ಯ ಘನ ಸರ್ಕಾರ ಆಯ್ತು ಮತ್ತು ಸ್ಥಳೀಯ ಆಡಳಿತ ಆಯ್ತು, ಜಿಲ್ಲಾ ಆಡಳಿತ ಅಧಿಕಾರಿಗಳಾಯ್ತು, ಇಂಥ ವ್ಯಕ್ತಿ ಕಡೆ ವಿಶೇಷ ಗಮನ ಹರಿಸಿ ಅವ್ರನ್ನ ಕುಟುಂಬ ಸುಭದ್ರತೆಯಾಗಿ ಇಡಲು ಆರ್ಥಿಕ ಸೌಲಭ್ಯಗಳನ್ನು ಅನುಕೂಲ ಮಾಡಿ ಕೊಡ್ಬೇಕಂತ ಹೇಳಿ ನಮ್ಮ ಮುಳುಗೊಂದು ವಿಕಲಚೇತರದ ಸಂಘದ ಪರವಾಗಿ ಒಂದು ಸರ್ಕಾರಕ್ಕೆ ಘನ ಸರ್ಕಾರಕ್ಕೆ ಮನವಿ ಐತೆ ನಮಗೆ. ಅದಕ್ಕಿಂತ ವಿಕಲಚೇತರರು ಸದೃಢವಾಗಿರ್ಬೇಕಂದ್ರೆ ಆರ್ಥಿಕ ಒಂದು ಸಬಲತೆ ಬೇಕು. ಆ ದಿಸೆಯಲ್ಲಿ ಆ ನಿಟ್ಟಿನಲ್ಲಿ ಸಂಬಂಧಿಸಿದಂಥ ಅಧಿಕಾರಿಗಳಾಯ್ತು ಮತ್ತು ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳು ನಮ್ಮ ವಿಕಲಚೇತರ ಇಂಥ ವಿಶೇಷ ಗಮನ ಹರಿಸಿ ಮುಂದಿನ ಬಜೆಟ್ನಲ್ಲಿ ವಿಶೇಷ ಒಂದು ಉದ್ಯೋಗಕ್ಕೆ ಒಂದು ಉತ್ತೇಜನ ನೀಡುವಂಥ ಒಂದು ಬಜೆಟ್ ಬರುವಂಥ ಒಂದು ಆಶಾಭಾವನೆ ಇಟ್ಕೊಂಡಿದ್ವಿ. ವಿಕಲಚೇತರನು ಉದ್ಯೋಗ ಅಂತ ಕ್ರೀಡಾಪಟುಗಳಲ್ಲಿ ಇವರು ವಿಶೇಷ ಆಸಕ್ತಿ ಇದೆ. ಅವರು ಕಬಡ್ಡಿ, ಇತರ ಸ್ವಿಮ್ಮಿಂಗ್ ಎಲ್ಲರದಲ್ಲಿ ಯಮುನಾ ಸಾಬ್ ದೊಡ್ಡಮನಿ ಭಾಳ ಮುಂಚೂಣಿ ಇರತಕ್ಕಂಥ ವಿಕಲಚೇತನ. ಅದಕ್ಕೆ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟಕ್ಕೆ ಲೋಕಲ್ ಇರತಕ್ಕಂಥ ಕಬಡ್ಡಿ, ಸಿಟ್ಟಿಂಗ್ ಕಬಡ್ಡಿ ಆಯ್ತು, ಸ್ವಿಮ್ಮಿಂಗು, ಈ ಎಂಥ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ನಮ್ಮ ಊರಿಗೆ ಒಂದು ವಿಶೇಷ ಕೀರ್ತಿ ಅಂತ ಅಂದನ. ಇಂಥ ವ್ಯಕ್ತಿಗಳಿಗೆ ಸರ್ಕಾರವು ಗಮನ ಹರಿಸಿ ಅವರಿಗೆ ಕ್ರೀಡಾಕೂಟದಲ್ಲಿ ಒಂದು ವಿಶೇಷ ಇರತಕ್ಕಂಥ ಆರ್ಥಿಕ ಸೌಲಭ್ಯವನ್ನು ಒದಗಿಸಿದರೆ ಅವ್ರ ಕುಟುಂಬ ಭಾಳ ಒಂದು ಸುಭದ್ರವಾಗಿ ಇರತೈತೆ ಅಂತ ಒಂದು ಮನವಿ ಐತಿ. ಹೊಳ್ಳಿ ಅವನು ಇನ್ನೊಂದು ಅಂತಂದು ಚಿತ್ರನಟ ಅಂತ ದರ್ಶನ್ ಅವರ ಒಂದು ವಿಶೇಷ ಅಭಿಮಾನಿ. ಅವ್ರನ್ನ ಕಣ್ತುಂಬಿಕೊಳ್ಳಬೇಕಂತಂದು ಹಲವಾರು ಬಾರಿ ಬೆಂಗಳೂರಿಗೆ ಹೋದ್ರು, ಅವ್ರಿಗೆ ದರ್ಶನ ಸಿಕ್ಕಿಲ್ಲ. ತಮ್ಮ ಮಾಧ್ಯಮದ ಮೂಲಕವಾಗಿ ಅವ್ರಿಗೆ ಗಮನಕ್ಕೆ ತೊಗೊಂಬಂದು ನಮ್ಮ ಒಂದು ಇಲ್ಲಿ ಇರಬೇಕಂತ ದರ್ಶನ್ ಅವರೊಂದು ದರ್ಶನ ಪಡಿಸಿದ್ರೆ ಅವನ ಜೀವನ ಪಾವನ ಆಗತ್ತೆ ಅಂತ ಒಂದು ಅಪೇಕ್ಷೆ ಇದೆ. ಅದನ್ನು ತಮ್ಮ ಮಾಧ್ಯಮದ ಮುಖಾಂತರ ಒಂದು ಇದು ಮಾಡಿಸಿ ಚಿತ್ರನಟ ಮತ್ತು ಮೇಯರ್ ನಟ ದರ್ಶನ್ ಅವರಿಗೆ ಒಂದು ಭೇಟಿ ಮಾಡೋಂಥ ಅವಕಾಶ ತಮ್ಮ ಮಾಧ್ಯಮ ಮುಖಾಂತರ ಕಲ್ಪಿಸಬೇಕಂತಂದು ಕೇಳ್ಕೊಳ್ತೇವೆ.